ನಮಸ್ಕಾರ. ನವೋದಯದ ವಿದ್ವಾಂಸರಲ್ಲಿ ಎಂ.ಆರ್. ಶ್ರೀನಿವಾಸಮೂರ್ತಿಯವರ ಹೆಸರು ತುಂಬ ಮುಖ್ಯವಾದದ್ದು. ಒಂದು ಲೇಖನ ಸಿಕ್ಕಿದೆ ನನಗೆ, ಅದನ್ನು ಓದ್ಬಿಡ್ತೀನಿ, ಆಮೇಲೆ ಅವರ ಬಗ್ಗೆ ಉಳಿದ ವಿಷಯವನ್ನು ಮಾತಾಡ್ಬೋದು. ಆಧುನಿಕ ಯುಗದಲ್ಲಿ ಕನ್ನಡಕ್ಕಾಗಿ ದುಡಿದ ಹಾಗೂ ಕನ್ನಡವನ್ನು ಬೆಳೆಸಿದ ಮಹನೀಯರಲ್ಲಿ ಎಂ.ಆರ್. ಶ್ರೀನಿವಾಸಮೂರ್ತಿಯವರು ಪ್ರಮುಖರು ಅಂತ ಹೇಳ್ತಾರೆ. ಎಂ.ಆರ್. ಶ್ರೀ ಅಂತ ಕರಿತೀವಿ ನಾವು. ಎಂ.ಆರ್. ಶ್ರೀ ಅವರು 1892 ಆಗಸ್ಟ್ 2 ಮೈಸೂರಿನಲ್ಲಿ ಜನಿಸಿದರು. ತಂದೆಯವರಾದ ರಾಮಚಂದ್ರ ರಾಯರು ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಸಾವಿತ್ರಮ್ಮನವರು. ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗಿನಿಂದಲೂ ಎಂ.ಆರ್. ಶ್ರೀಯವರಿಗೆ ಪದ್ಯ ಬರೆಯುವ ಹವ್ಯಾಸ. ಸೆಂಟ್ರಲ್ ಕಾಲೇಜಿನಲ್ಲಿ ವಿಜ್ಞಾನದ ವಿದ್ಯಾರ್ಥಿಯಾಗಿ FA ವ್ಯಾಸಂಗ ಮಾಡುತ್ತಿದ್ದ. ಆಗದೇನೋ ಲೋಯರ್ ಸೆಕೆಂಡ್ರಿ ಅಂತೇನೋ ಕರೀತಿದ್ರು, ನಾವು ಓದುವಾಗಲೂ LS ಅಂತಿದ್ರು. ಆ ಥರದ್ದು ಯಾವುದೋ ಪರೀಕ್ಷೆ, ಬಹುಶಃ 7ನೇ ಕ್ಲಾಸ್ ಅಂತ ಕಾಣಿಸುತ್ತೆ. ಆ FA ವ್ಯಾಸಂಗ ಮಾಡುತ್ತಿದ್ದವರಿಗೆ ವೆಂಕಟರಾವ್ ತೆಲಾಂಗ್ ಎಂಬ ಸಾಹಿತ್ಯ ವಿದ್ಯಾರ್ಥಿಯ ಪರಿಚಯವಾಯಿತು. ಆತನ ಸಹವಾಸದಿಂದ ಅವರಿಗೆ ಅನೇಕ ಕನ್ನಡ ಕಾವ್ಯಗಳ ಪರಿಚಯವಾಯಿತು. ಅದರ ಫಲವಾಗಿ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯದಲ್ಲಿದ್ದ ಸಾಹಿತ್ಯ ಗ್ರಂಥಗಳನ್ನೆಲ್ಲ ಶ್ರದ್ಧೆಯಿಂದ ಓದತೊಡಗಿದರು. ಎಂ.ಆರ್. ಶ್ರೀ ಅವರ ಸ್ಮರಣಶಕ್ತಿ ಅಪಾರವಾಗಿದ್ದುದರಿಂದ ಹಳಗನ್ನಡ ಕಾವ್ಯಗಳ ಅನೇಕ ಭಾಗಗಳು, ಶಿವಶರಣರ ವಚನಗಳು ಇವರಿಗೆ ಕಂಠಸ್ಥವಾಗಿದ್ದವು. 1915ರಲ್ಲಿ ಪದವೀಧರರಾದ ಎಂ.ಆರ್. ಶ್ರೀ ಅವರು ಶಿವಮೊಗ್ಗ, ತೀರ್ಥಹಳ್ಳಿ, ಬೆಂಗಳೂರುಗಳಲ್ಲಿ ಅಧ್ಯಾಪಕರಾಗಿ ಕೆಲಕಾಲ ಕೆಲಸ ಮಾಡಿ 1922ರ ಪ್ರಾರಂಭದಲ್ಲಿ ಸ್ನಾತಕೋತ್ತರ ಶಿಕ್ಷಣ ತರಬೇತಿಗೆಂದು ಮೈಸೂರಿಗೆ ಬಂದರು. ಮುಂದೆ ಮಂಡ್ಯ, ಬೆಂಗಳೂರು, ದೊಡ್ಡಬಳ್ಳಾಪುರ ಮುಂತಾದೆಡೆಗಳಲ್ಲಿ ಅಧ್ಯಾಪನ ಮತ್ತು ಶೈಕ್ಷಣಿಕ ಅಧಿಕಾರಗಳ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. 1939ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಕನ್ನಡ ನಿಘಂಟಿನ ಕೆಲಸಕ್ಕಾಗಿ ನಿಯೋಜಿತರಾಗಿ ಬಂದರು. 1943ರಲ್ಲಿ ಬೆಳ್ಳಾಬೆ ವೆಂಕಟನಾರಾಯಣಪ್ಪನವರು ನಿಧನರಾದ ಮೇಲೆ ಪ್ರಧಾನ ಸಂಪಾದಕರಾಗಿ ನೇಮಕಗೊಂಡರು. 1947ರವರೆಗೆ ಅಲ್ಲಿ ಸೇವೆ ಸಲ್ಲಿಸಿ ಡಿಸೆಂಬರ್ ತಿಂಗಳಿನಲ್ಲಿ ಶಿಕ್ಷಣ ಇಲಾಖೆಗೆ ಹಿಂದಿರುಗಿ ಬೆಂಗಳೂರು ಸೆಂಟ್ರಲ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿದ್ದರು. 1949ರಲ್ಲಿ ಶಿಕ್ಷಣ ಇಲಾಖೆಯ ಸೇವೆಯಿಂದ ನಿವೃತ್ತರಾಗುವ ಮುನ್ನ 6 ತಿಂಗಳು ಕೋಲಾರದಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದರು. ಎಂ.ಆರ್. ಶ್ರೀ ಅವರು ವಿಜ್ಞಾನದ ಉಪಾಧ್ಯಾಯರಾಗಿ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಶ್ರದ್ಧೆಯಿಂದ ಪಾಠ ಮಾಡುತ್ತಿದ್ದರು. ಅವರ ಬೋಧನೆ ಎಂದೂ ಶುಷ್ಕವಾಗಿರುತ್ತಿರಲಿಲ್ಲ. ತಮ್ಮ ಬದುಕಿನಲ್ಲಿ ಶಿಸ್ತನ್ನು ನಿಷ್ಠೆಯಿಂದ ಪರಿಪಾಲಿಸಿದ ಅವರು ಮಕ್ಕಳಲ್ಲೂ ಅದನ್ನು ಪ್ರಕಟಗೊಳಿಸಲು ವಿಶೇಷವಾಗಿ ಶ್ರಮಿಸಿದರು. ನಾರ್ಮಲ್ ಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿದ್ದಾಗ ಬಿಡುವಿನ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದಾದರೊಂದು ಸಾಹಿತ್ಯ ಕೃತಿಯ ಪರಿಚಯ ಮಾಡಿಕೊಡುತ್ತಿದ್ದರು. ಸೈನ್ಸ್ ಮೇಸ್ಟ್ರು ಸಾಹಿತ್ಯದ ಬಗ್ಗೆ ಮಾತಾಡೋದು. ಇದು ಹಿಂದೆ ಇವರ BM ಶ್ರೀಕಂಠಯ್ಯ ಕಾಲದಿಂದ ಎಲ್ಲ ತುಂಬ ಜನ ಮಾಡ್ತಾಯಿದ್ರು. ಮೊನ್ನೆ MS ಸುಂಕಾಪುರವರೆಗೂ. ಎಂ.ಆರ್. ಶ್ರೀ ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಧಾರೆಗಳು, ಅವರ ರಂಗಣ್ಣನ ಕನಸಿನ ದಿನಗಳು ತುಂಬ ಫೇಮಸ್ ಕಾದಂಬರಿ. ರಂಗಣ್ಣನ ಕನಸಿನ ದಿನಗಳು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಮತ್ತು ಇನ್ನೊಂದು ಪುಸ್ತಕದ ಬಗ್ಗೆ ಹೇಳ್ತೀನಿ ನಾನು. ಆ ಕಾದಂಬರಿಯಲ್ಲಿ ಮೂಡಿವೆ. ಇದನ್ನು ಟೆಕ್ಸ್ಟ್ ಆಗಿದ್ದ ಹಾಗೆ ಮತ್ತು ಪಾಠ ಮಾಡಿದ ಹಾಗೆ ಅಸ್ಪಷ್ಟವಾಗಿ ನೆನಪು ನನಗೆ. ಅವರ ಸ್ಕೌಟ್ ಮಾಸ್ಟರುಗಳಿಗೆ ಸಲಹೆಗಳು ಎಂಬ ಅನುವಾದಿತ ಗ್ರಂಥ ಹಾಗೂ ಸ್ಕೌಟ್ಗಳ ಕೈಪಿಡಿ ಉಪಯುಕ್ತ ಕೃತಿಗಳು, ಸ್ಕೌಟುಗಳಿಗಾಗಿಯೇ ಅವರು ಬರೆದ ಕಂಠೀರವ ವಿಜಯ ಕೃತಿಯನ್ನು ಓದಿ ಮೆಚ್ಚಿದ ಮಹಾರಾಜರು ಎಂ.ಆರ್. ಶ್ರೀ ಅವರನ್ನು ಅರಮನೆಗೆ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಅವರ ದುಡಿಮೆಯ ಮಹಾ ಸ್ಮಾರಕವಾಗಿದೆ. ಎಂ.ಆರ್. ಶ್ರೀ ಅವರು ಶ್ರೇಷ್ಠ ವಾಗ್ಮಿಗಳು. ಕನ್ನಡ ಸಾಹಿತ್ಯದ ಬಗೆಗೆ, ಅದರಲ್ಲೂ ವೀರಶೈವ ಸಾಹಿತ್ಯದ ಬಗೆಗೆ ಅಧಿಕಾರವಾಣಿಯಿಂದ ಮಾತನಾಡಬಲ್ಲ ವಿದ್ವಾಂಸರಾಗಿದ್ದರು. ಜರಿಯಪೇಟ, ಪಟ್ಟೆಯಾಗಿ ಮಡಿಸಿದ ಶಲ್ಯ, ಎದ್ದು ಕಾಣುವ ಕಿವಿಯ 10 ಕಡಕುಗಳು, ಓಲೆಗೆ 10 ಕಡಕು ಅಂತಿದ್ರು ಹಿಂದಿನ ಕಾಲದಲ್ಲಿ, ಎತ್ತರವಾದ ನಿಲುವು, ಕೆಂಪು ಬಿಳುಪಿನ ಮೈಬಣ್ಣ, ಕಾಂತಿಯುಕ್ತವಾದ ನಗುಮುಖ, ಹೀಗೆ 10 ಜನರಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವದ ಎಂ.ಆರ್. ಶ್ರೀ ಅವರು ಭಾಷಣಕ್ಕೆ ನಿಂತರೆ ಪುಂಖಾನುಪುಂಖವಾಗಿ ಶಿವಶರಣರ ವಚನಗಳು, ಹರಿಹರನ ರಗಳೆಗಳ ಸಾಲುಗಳು, ಕನ್ನಡದ ಧೀಮಂತ ಕವಿಗಳ ಪದ್ಯಗಳ ಜೊಂಪೆ ಉಲ್ಲೇಖಗಳು ಹರಿದು ಬರುತ್ತಿದ್ದವು. ಅವರ ನೆನಪಿನಾಳದಿಂದ ಉಕ್ಕಿ ಬರುವ ಉಲ್ಲೇಖ ಪದ್ಯಗಳನ್ನು ಕೇಳಿದಾಗ ಜನ ಮಂತ್ರಮುಗ್ಧರಾಗುತ್ತಿದ್ದರು. ಅವರದು ಕೇವಲ ಶುಷ್ಕ ಪಾಂಡಿತ್ಯವಾಗಿರಲಿಲ್ಲ. ಶ್ರೋತೃಗಳ ಮನಂದುಂಬುವಂತೆ ನವಿರಾದ ಹಾಸ್ಯವನ್ನು ಬಳಸಿ ವಿವರಿಸುವ ಭಾಷಣ ಕಲೆ ಅವರಿಗೆ ಕರಗತವಾಗಿತ್ತು. ಎಂ.ಆರ್. ಶ್ರೀ ಕನ್ನಡಿಗರಿಗೆ ಹೆಚ್ಚು ಪರಿಚಿತರಾಗಿದ್ದುದು ಭಾಷಣಗಳ ಮೂಲಕವೇ ಎಂದರೆ ತಪ್ಪಾಗಲಾರದು. ಎಂ.ಆರ್. ಶ್ರೀ ಅವರು ಕನ್ನಡ ಸಾಹಿತ್ಯವನ್ನು ಆಮೂಲಾಗ್ರವಾಗಿ ಓದಿ ಗ್ರಹಿಸಿದ್ದರು.
ಅವರು ವಿಜ್ಞಾನದ ವಿದ್ಯಾರ್ಥಿಯಾದರೂ ಕನ್ನಡದ ಆಕರ್ಷಣೆಗೆ ಒಳಗಾಗಿ ಶ್ರಮಪಟ್ಟು ಕನ್ನಡ ಸಾಹಿತ್ಯದಲ್ಲಿ ಪ್ರಭುತ್ವವನ್ನು ಪಡೆದಿದ್ದರು. ವೀರಶೈವ ಸಾಹಿತ್ಯ, ಅದರಲ್ಲೂ ವಚನ ಸಾಹಿತ್ಯಕ್ಕೆ ಎಂ.ಆರ್. ಶ್ರೀ ಅವರದು ಬೆಲೆಯುಳ್ಳ ಕಾಣಿಕೆ. ಇನ್ನೊಂದು ಪುಸ್ತಕ ಅಂತ ಹೇಳಿದ್ನಲ್ಲ, ಇದೇನೆ ವಚನ ಧರ್ಮಸಾರ. ಈ ಪುಸ್ತಕದ ತೋರಿಸ್ತೀನಿ, ಪುಸ್ತಕ ಚಿತ್ರ ಕೂಡ ಇದೆ. ನಾವು ಒಂಚೂರು ಮಾತಾಡಬಹುದು, ಯಾಕೆಂದರೆ ಪ್ರಶ್ನೆ ಕೇಳೋದು ಸ್ವಲ್ಪ ಎಡಕ್ಕೂ ಬಲಕ್ಕೂ ಹೋಲುವ ಸಾಧ್ಯತೆ ಇದೆ. ಪಾಗು ಹಳಕಟ್ಟಿ ಬರೆದಿದ್ದು ಮೊದಲು ವಚನ ಶಾಸ್ತ್ರ ಸಾರ. ಪಾಗು ಹಳಕಟ್ಟಿನ ಕನ್ನಡದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೆದರು. ವೀರಣ್ಣ ರಾಜೂರ ಅವರು. ಪಾಗು ಹಳಕಟ್ಟಿ ಬಗ್ಗೆನೇ ಅವ್ರದ್ದೊಂದು ಪುಸ್ತಕ, ಅದೇ ಆ ಪುಸ್ತಕದ ಹೆಸರು. ಅಲ್ಲಿಂದ ನಮಗೆ ನಾನೊಂದು ವರ್ಷ ಪಾಠ ಮಾಡಿದ್ದೆ. ಅವಾಗ ನಾನು ಇವರು ಮಹಾಭಾರತವನ್ನು ಒಬ್ಬ ವಿಂಟರ್ನಿಟ್ಸ್ ಅನ್ನುವರು ತುಂಬ ಅಭ್ಯಾಸ ಮಾಡಿ ತುಂಬ ವರ್ಷ ಅಭ್ಯಾಸ ಮಾಡಿದರು. ಪಾಗು ಹಳಕಟ್ಟಿ ಥರನೇ ಮ್ಯಾಕ್ಸ್ ಮುಲ್ಲರ್ ಮ್ಯಾಕ್ಸ್ ಮುಲ್ಲರ್ ವಚನ ಸಾಹಿತ್ಯ ವೇದಗಳನ್ನು ಅಭ್ಯಾಸ ಮಾಡಿದ. ಈ ಥರ ಆಗ ಹೇಳ್ತಿದ್ವಿ. ಅದಕ್ಕೂ ಮುಂಚೆ ಇನ್ನೂ ಏನೇನು ಹೇಳ್ತಾರೆ, ಅದೆಲ್ಲ ಬೇಡ. ಈಗ ಫಸ್ಟ್ ಮಾಡಿದವರು ಅಂತ ಹೇಳಿದೆ ಅಲ್ಲ, ಮೊದಲು ಮಾಡಿದ್ದು ಯಾರು ಅಂತ ಹೇಳಿದೆ ಅಲ್ಲ, ಯಾರನ್ನ ಪಾಗು ಹಳಕಟ್ಟಿ ಬಗ್ಗೆ ಬರೋಣ. ಅವ್ರನ್ನ ಬಿಟ್ಬಿಡಿ, ಮ್ಯಾಕ್ಸ್ ಮುಲ್ಲರು ಸುಮ್ಮನೆ ಹೇಳಿದೆ ಇದೆ ಅಂತ, ಆ ಥರ ಇದೆ ಅಂತ ಹೇಳಿದೆ ಅಷ್ಟೆ. ಪಾಗು ಹಳಕಟ್ಟಿ ವಚನ ಶಾಸ್ತ್ರ ಸಾರ ಅಂತ ಕರೆದ್ರು. ಯಾಕೆಂದರೆ ವಚನಗಳನ್ನೆಲ್ಲ ಒಂದು ಕಡೆ ಸಂಗ್ರಹಿಸುವ ಕೆಲಸ ಬಸವಣ್ಣವ್ರ ಕಾಲದಿಂದಲೇ ನಡೀತು. ಬಸವಣ್ಣ ಅಂತರ್ಜಾತೀಯ ವಿವಾಹವನ್ನು ಮಾಡಿಸಿ ಆಗ ದೊಡ್ಡ ಕಲ್ಯಾಣದಲ್ಲಿ ಕ್ರಾಂತಿಯಾಗಿ, ರಕ್ತ ಕ್ರಾಂತಿಯಾಗಿ, ಅನೇಕ ಕೊಲೆಗಳಲ್ಲಿ ಪರಿಣಮಿಸಿ ವಚನಗಳು ಅವಶ್ಯವಾಗಿ ಆವಾಗ ಬಸವಣ್ಣವ್ರ ವಿರೋಧಿಗಳಿದ್ರ ಅವರು ನಾಶಪಡಿಸಿದರು. ನಾಶ ಆಗಿದೆ ಬೇಕಾದಷ್ಟು. ಆವಾಗ ಚನ್ನ ಬಸವಣ್ಣ ಅದನ್ನು ಉಳುವೆ ಅನ್ನೋದಾಗ ತೊಗೊಂಡೋದ. ಅದು ಮೊದಲನೇ ಪ್ರಯತ್ನ. ಹಾಗೆ ಆಮೇಲೆ 101 ಬೆಕ್ತರು ಅಂತ ಹೇಳಿ ಪ್ರೌಢದೇವರಾಯನ ಕಾಲ ವಿಜಯನಗರದ ಸರಿತ ಆಗೊಂದು ಸಲ ಯುದ್ಧಗಳು, ತುಂಬ ಯುದ್ಧಗಳಾಗ್ತಿದ್ವಲ್ಲ. ನಾಳಂದ ವಿಶ್ವವಿದ್ಯಾನಿಲಯನೇ ಸುಟ್ಟವರು ಬೇಕೆ, ಈಗಾಗಲೂ ನಾಶ ಆಯಿತು. ಆಮೇಲೆ ತೋಂಟದ ಯಡಿಯೂರು ಸಿದ್ಧಲಿಂಗಿಯತಿ ಅಂಥೇಳಿ ಅವ್ರ ಕಾಲಕ್ಕೊಂದಷ್ಟು ನಾಶ ಉಳಿಸಿದ್ರು. ಅಷ್ಟಾದರೂ ಉಳಿಸಿದ್ರು. ಅದಕ್ಕೆ ನಮಗೆ ಈಗ ಬಸವಣ್ಣವ್ರ ವಚನ ಅಂತ ಒಂದು ಪುಸ್ತಕ ಇದೆಯಲ್ಲ, ಎಲ್ಲಿ ಬಸವರಾಜ ಬರ್ತಿರೋದು, ಅದು ಇಷ್ಟೇ ದಪ್ಪ ಇದೆ. ಅಕ್ಕಮಾದೇವಿ ಇಷ್ಟೇ ದಪ್ಪ, ಅಲ್ಲಂಪ್ರಭು ಇಷ್ಟೇ ದಪ್ಪ. ಅವ್ರು ಹೇಳ್ತಾರೆ, ಕೋಟಿ ಕೋಟಿ ವಚನವ ಹಾಡಿ ಹಲವು ಹಂಬಲಿಸುತ್ತೇನೆ ನಮ್ಮ 280 ಕೋಟಿ ವಚನವ ಹಾಡಿ ಹಲವು ಹಂಬಲಿಸುತ್ತೇನೆ ನಮ್ಮನೋ ಬಸವಣ್ಣ. ಒಬ್ರಿಗೊಬ್ರು ಇವ್ರು ಇಷ್ಟು ಕೋಟಿ ಬರೆದ್ರು ಅಂತ, ಇವ್ರು ಇಷ್ಟು ಕೋಟಿ ಬರೆದ್ರು ಅಂತ, ಇಷ್ಟು ಕೋಟಿ ಕೋಟಿ ವಚನಗಳನ್ನು ಬರೆದ್ರು. ಎಲ್ಲೋದು ಅಪ್ಪ, ಅದು ನಮ್ಮ ಕೈಲಲ್ಲಿರೋದು ಇಷ್ಟು ಪುಸ್ತಕ. ಹಾಗೆ ನಾಶ ಆಗಿರೋದು ಅಲ್ಲ. ಆ ಥರ ಶೂನ್ಯ ಸಂಪಾದನೆ ಸ್ಥಾನನೂ ಇಲ್ಲಿ ಬರುತ್ತೆ. ಶೂನ್ಯ ಸಂಪಾದನೆ ಅಂತ ಒಂದು ವಿಡಿಯೋ ಇದೆ, ಹಾಗಂದ್ರೆ ಏನು ಅಂತ ನೋಡ್ಬೋದು. ಇಲ್ಲ, ಅದಕ್ಕೆ ನಾವು ಅವಕಾಶ ಇಲ್ಲ ಹೇಳೋದಕ್ಕೆ. ಆಮೇಲೆ ವಚನ ಶಾಸ್ತ್ರ ಸಾರ. ಪಾಗು ಹಳಕಟ್ಟಿ ಕಾಲಕ್ಕದು ಬರೆಯು ಶಾಸ್ತ್ರ. ವಚನವನ್ನು ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಬಡವನು, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಎಂಥ ಒಳ್ಳೆ ಸಾಹಿತ್ಯ. ಅದನ್ನು ಶಾಸ್ತ್ರ ಅಂದರು ಪಾಗು ಹಳಕಟ್ಟಿ. ಇವರೇನು ಮಾಡೋರು, ಆಮೇಲೆ ಇವರು ಬರೆದ್ರು. ಇವರು ವಚನ ಧರ್ಮ ಅಂದರು. ಅದು ಶಾಸ್ತ್ರ ಇರಲಿ, ಶಾಸ್ತ್ರನೂ ಮತ್ತದು ಧರ್ಮ, ವೀರಶೈವ ಧರ್ಮ. ವೀರಶೈವ ಧರ್ಮದ ಬಗ್ಗೆ ತುಂಬ ಆಳವಾಗಿ ಅಭ್ಯಾಸ ಮಾಡಿ ವೀರಶೈವ ಧರ್ಮ ಅಂದರು. ಆಮೇಲೆ ಇವರು ಎಲ್ ಬಸವರಾಜು ಮಾಡಿದ್ದು ಮುಖ್ಯವಾಗಿ, ಮತ್ತು ಇವರು ಮಾಡಿದಾರಂತೆ ರಹಮತ್ ತರೀಕೆರೆ. ಅವರು ಇನ್ನೊಂದು ಹೆಸರಿದೆ, ಸಾಮಾನ್ಯವಾಗಿ ಮಾಹಿತೀನಿ. ಅವರೆಲ್ಲ ಇಲ್ಲ ಇದನ್ನು ಸಾಹಿತ್ಯ ಅಂತ ಕರೆದ್ರು. ಸಾಹಿತ್ಯ ಅಂತ ಕರೆದು ಬೇಕಾದಷ್ಟು ಮುನ್ನುಡಿಗಳನ್ನು ದೀರ್ಘವಾಗಿ ಬರೆದ್ರು. ಅದನ್ನು ನಾವೆಲ್ಲ ಎಮ್ಮೆ ಓದೋದಕ್ಕೆ ಅದೃಷ್ಟವಶಾತ್ ಅದನ್ನು ಸಾಹಿತ್ಯ ಅಂತ ನೋಡುವ ಮನೋಭಾವ ಇತ್ತು. ಶಾಸ್ತ್ರ ಅಂತಾಗಲಿ ಧರ್ಮ ಅಂತಾಗಲಿ ನೋಡುವ ಮನೋಭಾವ ಹೋಗಿತ್ತು. ಆದರೆ ಎಂ.ಆರ್. ಶ್ರೀ ಅವ್ರ ಪುಸ್ತಕ ಬಹಳ ಮುಖ್ಯ. ಯಾಕಾಗತ್ತೆ ಅಂದರೆ, ಪಾಗು ಹಳಕಟ್ಟಿ ಅದನ್ನು ಶಾಸ್ತ್ರ ಅಂತ ಕರೆದ ಮೇಲೆ ಇದನ್ನು ಧರ್ಮ ಅಂತ ಕರೆದವ್ರು ಇವರು ಅಂತ ಅಂದ್ಬಿಟ್ಟು ವಚನ ಧರ್ಮಸಾರ ಅವರ ಆಳವಾದ ವ್ಯಾಸಂಗಕ್ಕೆ, ವಿದ್ವತ್ತಿಗೆ, ಹೊಸದಾದ ಆಲೋಚನೆಗಳಿಗೆ ಸಂಕೇತವಾಗಿದೆ. ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ವಿಹರಿಸುತ್ತಾ ಬರುವಾಗ ಒಂದು ಕಡೆ ತಪೋವನವನ್ನು ಪ್ರವೇಶಿಸದಂತೆಯೂ, ಸಿದ್ಧ ಸಾಧಕ ಋಷಿಗಳ ಸಂದರ್ಶನ ಪಡೆದು ಅವರ ಉದಾತ್ತ ಜೀವನ ಧರ್ಮ ಬೋಧೆಗಳಿಂದ ನಮ್ಮ ಅಂತರಂಗ ಪರಿಶುದ್ಧವಾದಂತೆಯೂ, ಆತ್ಮದ ಬಂಧನಗಳು ಕಳಚಿಬಿದ್ದು ನಾವು ಮುಕ್ತರಾದಂತೆಯೂ ಒಂದು ದಿವ್ಯವಾದ ಆನಂದಾನುಭವ ಉಂಟಾಗುತ್ತದೆ. ಇಲ್ಲಿ ಪಟ್ಟಣವಾಸದ ಗೊಂದಲವಿಲ್ಲ, ರಾಜರುಗಳ ಆಸ್ಥಾನದ ವೈಭವ ದೃಶ್ಯಗಳಿಲ್ಲ. ತಪೋವನದ ಸಹಜ ಶಾಂತಿ, ಪರಸ್ಪರ ಪ್ರೇಮ, ಸಮತಾ ಭಾವ, ಸ್ವಾತಂತ್ರ್ಯ ಇವು ಮೂರ್ತಿವೆತ್ತಾಗಿ ಕಾಣುತ್ತವೆ. ಆರಣ್ಯಕಗಳಲ್ಲಿ ಉಪನಿಷತ್ತಿನ ದರ್ಶನವನ್ನು ಕಂಡಂತೆ ಇಲ್ಲಿ ವಚನ ಧರ್ಮದ ದರ್ಶನವನ್ನು ಕಾಣುತ್ತೇವೆ. ಸತ್ಯದ ಹಂಬಲ ಸಾಹಿತ್ಯವಾಗಿ, ಸತ್ಯಾನ್ವೇಷಣ ಸಿದ್ಧಾಂತವಾಗಿ, ಸತ್ಯ ಸಾಕ್ಷಾತ್ಕಾರವೇ ದರ್ಶನವಾಗಿ ನಮಗೆ ಆನಂದವನ್ನುಂಟು ಮಾಡುತ್ತವೆ ಎನ್ನುವ ಅವರ ವಚನ ಧರ್ಮಸಾರದ ಪ್ರಾರಂಭದ ಮಾತುಗಳು ವಚನ ಸಾಹಿತ್ಯದ ಬಗೆಗೆ ಅವರಿಗಿರುವ ಗೌರವ, ಪೂಜ್ಯ ಭಾವನೆಗಳನ್ನು ತಿಳಿಯಪಡಿಸುತ್ತವೆ. ಈ ಕೃತಿ ಇಂದಿಗೂ ಜನಮನ್ನಣೆ ಗಳಿಸಿರುವುದು ಗಮನಿಸಬೇಕಾದ ಸಂಗತಿಯಾಗಿದೆ. ಅದಲ್ಲದೆ ಭಕ್ತಿ ಭಂಡಾರಿ ಬಸವಣ್ಣನವರು
ಈ ಪುಸ್ತಕ ಇದೆಯಲ್ಲ ಎಮ್ ಆರ್ ಶ್ರೀಯವರ ಮಹತ್ವದ ಸಾಹಿತ್ಯ ಕೃತಿ ನೋಡಿ. ಧರ್ಮ ಅಂದರು ಆಮೇಲೆ ಬೇರೆ ಬೇರೆ ಬರೆದ್ರು ಅವರೂ. ಚಾಮರಸನ ಪ್ರಭುಲಿಂಗ ಲೀಲೆಯನ್ನು ಅವರು MS ಬಸವಲಿಂಗಯ್ಯನವರ ಜೊತೆಗೂಡಿ ಸಂಗ್ರಹಿಸಿದ್ದಾರೆ. ಅವರ ಶೂನ್ಯ ಸಂಪಾದನೆಗಳು ಇದನ್ನು ಮಾಡಿದ್ದಾರೆ ಇವರು. ಸಿದ್ದರಾಮ ಚಾರಿತ್ರ್ಯದ ಅಲ್ಲಮಪ್ರಭು, ವೀರಶೈವಾಮೃತ ಮಹಾಪುರಾಣ, ಚೆನ್ನಬಸವಾಂಕನ ಮಹಾದೇವಿ ಅಕ್ಕನ ಪುರಾಣ, ಷಡಕ್ಷರಿಯ ರಾಜಶೇಖರ ವಿಳಾಸ, ವೃಷಭೇಂದ್ರ ವಿಜಯ, ಹರಿಹರನ ಗಿರಿಜಾ ಕಲ್ಯಾಣ ವಸ್ತು ರಚನೆ, ಹರಿಹರನ ಗಿರಿಜಾ ಕಲ್ಯಾಣದ ಶೈಲಿ, ಹರಿಹರನ ಸ್ಥಾನ ನಿರ್ದೇಶನ ಮುಂತಾದ ಲೇಖನಗಳು, ಎಲ್ಲ ಪುಸ್ತಕಗಳೆಲ್ಲ ಲೇಖನಗಳು ವಿದ್ವತ್ ಪಾಂಡಿತ್ಯದಿಂದ ಕಂಗೊಳಿಸಿದ್ದು ಸಾಹಿತ್ಯ ಮೌಲ್ಯಗಳಿಂದ ಮಹತ್ವಪೂರ್ಣವೆನಿಸಿವೆ. ಒಬ್ಬ ಯಾರು ಸೈನ್ಸ್ ಮೇಸ್ಟ್ರು ಬರೆದಿರೋ ಪುಸ್ತಕಗಳು. ಎಮ್ ಆರ್ ಶ್ರೀಯವರ ಸಾಹಿತ್ಯ ಸೃಷ್ಟಿ ವೈವಿಧ್ಯಮಯವಾದುದು. ಕಂಠೀರವ ವಿಜಯ, ಧರ್ಮದುರಂತ, ಯದು ವಿಜಯ ಮತ್ತು ನಾಗರಿಕ ಇವು ನಾಟಕಗಳು. 1933ರಲ್ಲಿ ಕವಿಯ ಸೋಲು ಮತ್ತು ಇತರ ಕವಿತೆಗಳು ಪ್ರಕಟವಾದವು. ಕವಿಯ ಸೋಲು ಎಂಬುದು ಸರಳ ರಗಳೆಯ ಪುಟ್ಟ ನಾಟಕ. ರೋಲ್ಸ್ ಮೇಸ್ಟ್ರು ಹಾಗೂ ರಂಗಣ್ಣನ ಕನಸಿನ ದಿನಗಳು ಎಮ್ ಆರ್ ಶ್ರೀಯವರ ವೃತ್ತಿ ಜೀವನದ ಅನುಭವಗಳನ್ನು ಒಳಗೊಂಡಿದೆ. ರಂಗಣ್ಣನ ಕನಸಿನ ದಿನಗಳು ಕಥೆಯ ಜಾತಿಗೂ ಸೇರದ, ಕಾದಂಬರಿಯ ಜಾತಿಗೂ ಸೇರದ ಪ್ರಬಂಧ. ಅದು ಒಂದು ವಿಶಿಷ್ಟ ಕೃತಿ. ಕುವೆಂಪುರವರು ಇದನ್ನು ಚಿತ್ರ ಕಾದಂಬರಿ ಎಂದು ಕರೆದಿದ್ದಾರೆ. ಕುವೆಂಪು ಯಾವುದನ್ನು ಚಿತ್ರ ಕಾದಂಬರಿಯನ್ನು ಕರೆದಿದ್ದಾರೆ, ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆಗಳನ್ನ ಗಮನ ಇಟ್ಟು ನೋಡ್ಕೋಬೋದು. ಕಳೆದ ಶತಮಾನದ 2ನೇ ದಶಕದಲ್ಲಿ ಎಮ್ ಆರ್ ಶ್ರೀಯವರು ಸಾವಿತ್ರಿ ಎನ್ನುವ ಸ್ವತಂತ್ರ ಸಾಮಾಜಿಕ ಕಾದಂಬರಿಯನ್ನು ಬರೆದರು. 1916-17ರಲ್ಲಿ ಕಾದಂಬರಿ ಸಂಗ್ರಹ ಎನ್ನುವ ಮಾಸಪತ್ರಿಕೆಯಲ್ಲಿ ಇದು ಧಾರಾವಾಹಿಯಾಗಿ ಪ್ರಕಟವಾಯಿತು. ಮುಂದೆ ಇದು ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡಿತ್ತು. ಎಮ್ ಆರ್ ಶ್ರೀಯವರ ಮಹಾತ್ಯಾಗ ಪ್ರಕಟವಾದದ್ದು 1955ರಲ್ಲಿ. ಎಮ್ ಆರ್ ಶ್ರೀಯವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸುವ ಆಸೆ ಇತ್ತು. ಅಂತೆಯೇ ಅದಕ್ಕಾಗಿ ತ್ರಿಕರಣಪೂರ್ವಕವಾಗಿ ದುಡಿದರು. ಅಂದಿನ ದಿನಗಳಲ್ಲಿ ಹಗಲು ರಾತ್ರಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಏಕಾಂಗಿಯಾಗಿ ಕುಳಿತು ಪತ್ರ ಬರೆಯುವುದು, ಪೋಸ್ಟ್ ಸ್ಟಾಂಪ್ ಹಚ್ಚುವುದು, ಪುಸ್ತಕ ಜೋಡಿಸುವುದು ಇತ್ಯಾದಿಯಾಗಿ ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡುತ್ತಿದ್ದ ಎಮ್ ಆರ್ ಶ್ರೀಯವರ ಜೊತೆಗಿನ ಅನುಭವವನ್ನು LS ಶೇಷಗಿರಿರಾಯರು ಒಂದು ವಿಶೇಷ ಲೇಖನದಲ್ಲಿ ಸ್ಮರಿಸಿದ್ದಾರೆ. ಇಂದು ಸಾಹಿತ್ಯ ಪರಿಷತ್ತು ಚುನಾವಣೆಯ ರಾಜಕೀಯ ಅಧಿಕಾರದ ಹಂಬಲಗಳ ತಾಣವಾಗಿರುವುದರ ಪರಿಸ್ಥಿತಿಯೊಂದಿಗೆ ಹೋಲಿಸಿದಾಗ ಇವತ್ತು ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಅವತ್ತು ಹೋಲಿಸಿದ್ರೆ ಇಂಥ ವಿಚಾರಗಳನ್ನು ಕೇಳುವುದು ಸಹ ಅಚ್ಚರಿ ಹುಟ್ಟಿಸುವಂತಿದೆ. ಪರಿಷತ್ತಿನ ಎಲ್ಲ ಸಾಹಿತ್ಯಕ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಗುಪ್ತಗಾಮಿನಿಯಾಗಿ ಎಮ್ ಆರ್ ಶ್ರೀಯವರ ಪರಿಶ್ರಮ ಹರಿದಿದೆ. ಕನ್ನಡಕ್ಕೆ ಧಕ್ಕೆ ಬಂದಾಗಲೆಲ್ಲ, ಅದರ ಸ್ಥಾನಮಾನಕ್ಕೆ ಚ್ಯುತಿ ಬಂದಾಗಲೆಲ್ಲ ಎಮ್ ಆರ್ ಶ್ರೀ ಹೋರಾಟ ನಡೆಸಿದವರು. ಎಮ್ ಆರ್ ಶ್ರೀಯವರು ಅಧ್ಯಕ್ಷರಾಗಿದ್ದಾಗಿನ ಅವಧಿಯಲ್ಲಿ ಸೊಲ್ಲಾಪುರ, ಮುಂಬಯಿ ಮತ್ತು ಬೇಲೂರುಗಳಲ್ಲಿ 3 ಸಾಹಿತ್ಯ ಸಮ್ಮೇಳನಗಳಾದವು. ಅವರ ಕಾರ್ಯದಲ್ಲಿ ಪ್ರಾಮಾಣಿಕತೆ, ಒಂದು ಒಪ್ಪ, ಓರಣ, ಶಿಸ್ತು, ಲೆಕ್ಕಾಚಾರ ಇರುತ್ತಿತ್ತು. ನಿಘಂಟಿನ ಕಾರ್ಯದ ಪುನರ್ವ್ಯವಸ್ಥೆ, ಕನ್ನಡ ನುಡಿ ಪತ್ರಿಕೆಯ ಪರಿಷ್ಕರಣ, ಗಮಕ ಕಲೆಗೆ ಪ್ರೋತ್ಸಾಹ, ಪ್ರತಿಭಾನ್ವಿತರನ್ನು ಕಲಾವಿದರನ್ನು ಸನ್ಮಾನಿಸುವುದು ಇವೆಲ್ಲ ಅವರ ಅಧಿಕಾರಾವಧಿಯಲ್ಲಿ ಆದಂತಹ ಕಾರ್ಯಗಳು. 1950ರಲ್ಲಿ ಸೊಲ್ಲಾಪುರದಲ್ಲಿ ನಡೆದ 33ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವ ಗೌರವವನ್ನು ಕನ್ನಡ ಸಾಹಿತ್ಯ ಲೋಕ ಎಮ್ ಆರ್ ಶ್ರೀಯವರಿಗೆ ಸಲ್ಲಿಸಿತು. ಕನ್ನಡದ ಈ ಶ್ರೇಷ್ಠ ಪುತ್ರರು 1953 ಸೆಪ್ಟೆಂಬರ್ 16ರಂದು ಈ ಲೋಕವನ್ನು ಅಗಲಿದರು. ತುಂಬ ಮುಂಚೆನೇ 1953 ಅಂದರೆ ಎಮ್ ಆರ್ ಶ್ರೀಯವರು ಹೊಸಗನ್ನಡ ಸಾಹಿತ್ಯದ ಕುತೂಹಲಗಳಲ್ಲಿ ಒಂದು. ಅಂದರೆ ಹೊಸಗನ್ನಡ ಸಾಹಿತ್ಯದಲ್ಲಿ ಅಚ್ಚರಿ ಮೂಡಿಸುವಂಥ ವ್ಯಕ್ತಿತ್ವಗಳಿವೆಯಲ್ಲ ಕೆಲವು, ಅದರಲ್ಲಿ ಇದೊಂದು ಅಂತ. ಅವರ ಪ್ರತಿಭೆ, ಪಾಂಡಿತ್ಯ, ಅರ್ಪಣ ಮನೋಭಾವ, ಶಿಸ್ತು, ಶುಚಿ, ರುಚಿ, ಜೀವನ, ರಸಿಕತೆ, ಸೌಜನ್ಯ ಇವೆಲ್ಲವೂ ನವೋದಯ ಕಾಲದ ವಿದ್ವಾಂಸರ ಪರಂಪರೆಗೆ ಸೇರಿದವಾಗಿದ್ದವು. ಅವರು ಉಜ್ವಲ ವಾಗ್ಮಿಗಳಾಗಿ ಸಹೃದಯರ ನೆನಪಿನ ಅಂಗಳದಲ್ಲಿ ನೆಲೆಸಿರುವವರು. ಶ್ರೇಷ್ಠ ವಿದ್ವಾಂಸರಾಗಿ ಅವರು ಮಾಡಿರುವ ಕನ್ನಡದ ಸೇವೆಗೆ ಕನ್ನಡ ಇರುವವರೆಗೂ ಉಳಿಯುವಂಥ ಕನ್ನಡದ ಸೇವೆ ಅಂತ ಆಗಬೇಕು, ಕನ್ನಡ ಇರುವವರೆಗೂ ಉಳಿಯುವಂಥದ್ದು. ಈ ಮಹಾನ್ ಚೇತನಕ್ಕೆ ಸಾಷ್ಟಾಂಗ ಪ್ರಣಾಮ ಅಂಥೇಳಿ ಇದು ಎಲ್ಲಿಂದ ತಗೊಂಡಿದೆ ಅಂದರೆ ಎಸ್ ವಿದ್ಯಾಶಂಕರ ಅವರ ಸಾಲು ದೀಪಗಳು ಅನ್ನುವ ಕೃತಿಯಲ್ಲಿನ ಲೇಖನ ಮತ್ತು ಶೇಷಗಿರಿರಾವ್ ಅವರ ಲೇಖನ ಎರಡನ್ನೂ ಸೇರಿಸಿ ತಿರುಶ್ರೀಧರ ಅವರು ಹಾಕಿ ಸಂಸ್ಕೃತಿ ಸಲ್ಲಾಪ ತಾಣದಲ್ಲಿ ಹಾಕಿದ್ದಾರೆ. ಅವರ ಫೋಟೋ ಕೂಡ ಸಿಗುತ್ತೆ ನಮಗೆ. ಎಮ್ ಆರ್ ಶ್ರೀ ಅವರ ಫೋಟೋನು ನೋಡ್ಬೋದು ಮತ್ತು ಅವ್ರ ಪುಸ್ತಕಗಳ ಫೋಟೋ ಕೂಡ ಇದೆ ಇಲ್ಲಿ. ಅದೃಷ್ಟವಶಾತ್ ಆಗಿನ ಕಾಲದ ಎಲ್ಲ ವಿದ್ವಾಂಸರ ಥರನೇ ಪೇಟ ಹಾಕ್ಕೊಂಡು ಕ್ಲೋಸ್ ಕಾಲರ್ ಕೋಟು, ಮೇಲೊಂದು ಒಲಿ ಎಲ್ಲ ಇರ್ತಿತ್ತು ಆಗ. ಇದು ರಂಗಣ್ಣನ ಕನಸಿನ ದಿನಗಳು ಅನ್ನೋ ಪುಸ್ತಕದ ಫೋಟೋ. ಅವರದ್ದೇ ಇನ್ನೊಂದು ಫೋಟೋ ಹಾಕ್ತಾರೆ, ಅದು ಒಂದೇ ಸ್ವಲ್ಪ ಹೆಂಗಾಗಿದ್ದಾರಲ್ಲ, ಅದಕ್ಕಿಂತ ಇಲ್ಲಿ ಸ್ವಲ್ಪ ಇಲ್ಲ ಪಕ್ಕದಲ್ಲೇ ಇರೋದೇ ವಚನ ಧರ್ಮ ಸಾರ.
ಇದನ್ನು ನಾವೆಲ್ಲ MA ಓದಿದ್ದು ನೆನಪಾಗುತ್ತೆ ನೋಡಿದರೆ. ಹೀಗಾಗಿ ಇವರನ್ನು ನಾವು ಬಹಳ ವಿಶೇಷವಾಗಿ ನೆನೆಯೋದು 2 ಪುಸ್ತಕಗಳಾಗಿ. ರಂಗಣ್ಣನ ಕನಸಿನ ದಿನಗಳು ತುಂಬ ಸ್ವಾರಸ್ಯಕರವಾದ, ತುಂಬ ಹಾಸ್ಯಭರಿತವಾದ, ಕ್ಲಾಸಲ್ಲಿ ಪಾಠ ಮಾಡ್ತಾರೆ ಸಿಕ್ಕಾಪಟ್ಟೆ ತಮಾಷೆ ಮಾಡೋಕ್ಕೆ ಅವಕಾಶ ಇದ್ದಂತಹ ಪುಸ್ತಕ ಅದು. ಆಮೇಲೆ ವಚನ ಧರ್ಮಸಾರ ಅವರ ಬಹಳ ಮಹತ್ವದ ಪುಸ್ತಕ, ವಚನ ಸಾಹಿತ್ಯದ ಬಗ್ಗೆ ಬಂದಂತಹ 2ನೇ ಕ್ರಾನಾಲಜಿಲಿ 2ನೇ ಮಹತ್ವದ ಪುಸ್ತಕ. ನಮಸ್ಕಾರ.